IPL 2026 ಅಲ್ಲಿ RCB ಫ್ಯಾನ್ಸ್ ಗೆ, CSK ಫ್ಯಾನ್ಸ್ ಗೆ ಮತ್ತು KKR ಫ್ಯಾನ್ಸ್ ಗೆ, ಅದೇ ರೀತಿಯಾಗಿ ಫೈನಲಿ KL ರಾಹುಲ್ ಫ್ಯಾನ್ಸ್ ಗೆ ಬಿಗ್ಗೆಸ್ಟ್ ಮೆಗಾ ಬ್ಲಾಕ್ ಬಸ್ಟರ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನಲ್ಲಿ ಪ್ರತಿಯೊಂದು ಟೀಮಿನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್, ಲಾಸ್ಟ್ ಫ್ಯೂ ಡೇಸ್ ಇಂದ ನಾನು ಯಾವುದೇ ರೀತಿಯಾದ ಅಪ್ಡೇಟ್ ಕೊಟ್ಟಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಸೊ ಫೈನಲಿ ನಿಮಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಮತ್ತು ಮೆಗಾ ಬ್ಲಾಕ್ ಬಸ್ಟರ್ ಅಪ್ಡೇಟ್ಸ್ ನ ತಂದಿದ್ದೀನಿ. ಸೊ ಫಸ್ಟ್ ಅಪ್ಡೇಟ್ ನಾವು KKR ಟೀಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಕ್ಚುಲಿ ಈ ಒಂದು ಅಪ್ಡೇಟ್ ಕಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ಬಗ್ಗೆ ಅಲ್ಲ, KKR ಫ್ರಾಂಚೈಸಿ ಬಗ್ಗೆ. ಸೊ ಆಲ್ ಸೆಟ್ KKR ಫ್ರಾಂಚೈಸಿ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡೋಕೆ ನೋಡ್ತಾ ಇದ್ದಾರೆ ಇನ್ನು ಫ್ಯೂಚರ್ ನಲ್ಲಿ. ಸೊ ವೆಂಕಿ ಮೈಸೂರು ಸರ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಾವು ಫ್ಯೂಚರ್ ಅಲ್ಲಿ ಬಿಗ್ ಬ್ಯಾಶ್ ಈ ಒಂದು ಟೂರ್ನಮೆಂಟ್ ಅಲ್ಲಿ KKR ಟೀಮ್ ಅನ್ನು ಪಾರ್ಟಿಸಿಪೇಷನ್ ಮಾಡೋಕೆ ನೋಡ್ತಾ ಇದೀವಿ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ ಆಗಿ KKR ಟೀಮ್ ಆಲ್ರೆಡಿ ಆಲ್ ಓವರ್ ದಿ ವರ್ಲ್ಡ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ. ಸೊ ಈಗ ಲೇಟೆಸ್ಟ್ ಆಗಿ ಬಿಗ್ ಬ್ಯಾಶ್ ಲೀಗ್ ಅಲ್ಲಿ ಸಹ ಈಗ KKR ಟೀಮ್ ಪಾರ್ಟಿಸಿಪೇಷನ್ ಮಾಡೋಕೆ ನೋಡ್ತಾ ಇದ್ದಾರೆ. ಸೊ IPL ನ ಪ್ರತಿಯೊಂದು ಟೀಮ್ ದವರು ಆಲ್ ಓವರ್ ದಿ ವರ್ಲ್ಡ್ ಪಾರ್ಟಿಸಿಪೇಷನ್ ಮಾಡಿದ್ರೆ ಅದು ಮಾತ್ರ ಕಿಕ್ ಬೇರೆ ಇರುತ್ತೆ. ಸೊ ನಾವು ಲೇಟೆಸ್ಟ್ ಆಗಿ WPL ಅಲ್ಲಿ CSK ಟೀಮ್ ಪಾರ್ಟಿಸಿಪೇಷನ್ ಮಾಡುತ್ತೆ ಅಂತೇಳಿ ಲಾಸ್ಟ್ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಅಪ್ಡೇಟ್ ಬಂದಿತ್ತು. ಬಟ್ ಈಗ WPL ಅಲ್ಲಿ ಮೆಗಾ ಆಕ್ಷನ್ ಇದೆ. ಸೊ ಈ ಒಂದು ಮೆಗಾ ಆಕ್ಷನ್ ಅಲ್ಲಿ CSK ಟೀಮ್ ಪಾರ್ಟಿಸಿಪೇಷನ್ ಮಾಡಿದ್ರೆ ಡೆಫಿನೆಟ್ ಆಗಿ ಆ ಒಂದು WPL ಅಲ್ಲಿ ಮತ್ತೊಂದು ಫೈರ್ ಬರುತ್ತೆ. ಯಾಕೆಂದ್ರೆ ನಾವು IPL ಅಲ್ಲಿ ನೋಡಿದೀವಿ RCB ವರ್ಸಸ್ CSK ಆ ಒಂದು ಬಿಗ್ ರೈವಲ್ರಿ. ಅಗೇನು ಈಗ CSK ಟೀಮ್ ಏನಾದ್ರು WPL ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರೆ ಡೆಫಿನೆಟ್ ಆಗಿ ಅಗೇನು RCB ವರ್ಸಸ್ CSK ಈ ಒಂದು ಬಿಗ್ ರೈವಲ್ರಿನ ನಾವು ನೋಡಬಹುದು. ಸೊ ಫ್ಯಾನ್ಸ್ ಈ ಒಂದು ಅಪ್ಡೇಟ್ ಗೋಸ್ಕರ ಕಾಯ್ತಿದ್ದಾರೆ. ಬಟ್ ಸ್ಟಿಲ್ ನಮಗೆ ಯಾವುದೇ ರೀತಿಯಾದ ಅಪ್ಡೇಟ್ ಬಂದಿಲ್ಲ. ಸೊ WPL ನಲ್ಲಿ CSK ಟೀಮ್ ಪಾರ್ಟಿಸಿಪೇಷನ್ ಮಾಡುತ್ತಾ ಅಥವಾ ಇಲ್ಲ ಅಂತೇಳಿ. ಸೊ ಪ್ರತಿಯೊಬ್ಬ RCB ಮತ್ತು CSK ಫ್ಯಾನ್ಸ್ ನೀವೇನಂತೀರಾ, CSK ಟೀಮ್ WPL ನಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕಾ ಅಥವಾ ಬೇಡ? ತಪ್ಪದೆ ಕಮೆಂಟ್ ಮಾಡಿ. ಮಾಡ್ಬೇಕನ್ನೋರು ಕಮೆಂಟ್ ಮಾಡಿ, ಮಾಡಬಾರ್ದು ಅನ್ನೋರು ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್, KL ರಾಹುಲ್ ಅವರ ಬಗ್ಗೆ ಬಿಗ್ಗೆಸ್ಟ್ ಮೆಗಾ ಬ್ಲಾಕ್ ಬಸ್ಟರ್ ಅಪ್ಡೇಟ್ ಬರ್ತಿದೆ. ಆಸ್ ಬರೋ ರಿಪೋರ್ಟ್ಸ್ ನ ಪ್ರಕಾರ KL ರಾಹುಲ್ ನೆಕ್ಸ್ಟ್ ಬರುವಂತಹ IPL 2026 ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡುವಂತಹ ಎಲ್ಲಾ ಚಾನ್ಸ್ ಇದೆ ಅಂತೇಳಿ ಒಂದು ಅಪ್ಡೇಟ್ ಇದೆ. ಆಲ್ರೆಡಿ CSK ಮತ್ತು KKR ಟೀಮ್ KL ರಾಹುಲ್ ಅವರಿಗೆ ಅಪ್ರೋಚ್ ಮಾಡಿದರೆ ಮತ್ತು ಮಾತುಕತೆ ಆಗಿದೆ ಅಂತೇಳಿ ಅಪ್ಡೇಟ್ ಇದೆ. ಆದ್ರೆ ಇಲ್ಲಿ DC ಟೀಮ್ ಸ್ಟಿಲ್ ಇನ್ನು ಫೈನಲ್ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಇದೆ. ಸೊ KL ರಾಹುಲ್ ಮಿನಿ ಆಕ್ಷನ್ ಗೆ ಬರ್ತಾರ? ಸೊ ಬಂದ್ರೆ ಹೇಗಿರುತ್ತೆ? ಬಟ್ ರಿಪೋರ್ಟ್ಸ್ ಪ್ರಕಾರ ಡೆಫಿನೆಟ್ ಆಗಿ KL ರಾಹುಲ್ ಮಿನಿ ಆಕ್ಷನ್ ಗೆ ಬರೋಕೆ ರೆಡಿ ಆಗಿದ್ದಾರೆ. CSK ಮತ್ತು KKR ಟೀಮ್ ಅಪ್ರೋಚ್ ಮಾಡಿದ್ದಾರೆ ಅಂತೇಳಿ ಅಪ್ಡೇಟ್ ಇದೆ. ಆದ್ರೆ DC ಯಲ್ಲಿ KL ರಾಹುಲ್ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ KL ರಾಹುಲ್ DC ಬಿಟ್ಟು ಮಿನಿ ಆಕ್ಷನ್ ಗೆ ಬರ್ತಾರ ಅಂತೇಳಿ ಒಂದು ಬಿಗ್ ಕ್ವಶನ್. ಬಟ್ ರಿಪೋರ್ಟ್ಸ್ ಪ್ರಕಾರ KL ರಾಹುಲ್ ಮಿನಿ ಆಕ್ಷನ್ ಗೆ ಬರ್ತಾರೆ ಅಂತೇಳಿ ರಿಪೋರ್ಟ್ಸ್ ಇದಾವೆ. ಬಟ್ ಡೆಫಿನೆಟ್ ಆಗಿ KL ರಾಹುಲ್ ಏನಾದ್ರು ಮಿನಿ ಆಕ್ಷನ್ ಗೆ ಬಂದ್ರೆ ಆ ಒಂದು ಮಿನಿ ಆಕ್ಷನ್ ಮೆಗಾ ಆಕ್ಷನ್ ಆಗೋದು ಗ್ಯಾರಂಟಿ. ಇಲ್ಲಿ ನಾವು ಥಿಂಕ್ ಮಾಡ್ತಿದ್ವಿ CSK ಮತ್ತು KKR ಟೀಮ್ ಅಷ್ಟೇ KL ರಾಹುಲ್ಗೆ ಟಾರ್ಗೆಟ್ ಮಾಡ್ತಾರೆ ಅಂತೇಳಿ. ಬಟ್ ಡೆಫಿನೆಟ್ ಆಗಿ ಬೇರೆ ಟೀಮ್ ಸಹ ಟಾರ್ಗೆಟ್ ಮಾಡ್ತಾರೆ. ಬಟ್ ಜಾಸ್ತಿ ಇಂಟ್ರೆಸ್ಟ್ ತೋರಿಸೋದು ಇಲ್ಲಿ CSK ಮತ್ತು KKR ಅಂತೇಳಿ ಅಪ್ಡೇಟ್ ಇದೆ. ಬಟ್ ನನ್ನ ಕ್ವಶನ್ ಏನಪ್ಪಾ ಅಂದ್ರೆ DC ಹೇಗೆ ಈ ಒಂದು ಕಾಲ ತಗೋತಾರೆ ಅಂತೇಳಿ. ಯಾಕಂದ್ರೆ DC ಅಲ್ಲಿ ಸೂಪರ್ಬ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ DC ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡ್ತಾರ ಅಂತ ಒಂದು ಬಿಗ್ ಕ್ವಶನ್. ಬಟ್ ಸ್ಟಿಲ್ ಇದು IPL ಗುರು. ಯಾಕಂದ್ರೆ ಇಲ್ಲಿ ಕ್ಯಾಶ್ ಮಾತಾಡುತ್ತೆ. ಸೊ ಪರ್ಫಾರ್ಮೆನ್ಸ್ ಇವೆಲ್ಲ ಮಾತಾಡಲ್ಲ, ಕ್ಯಾಶ್ ಮಾತಾಡುತ್ತೆ. ಸೊ ಮೇ ಬಿ IPL ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಫಾರ್ ಎಕ್ಸಾಂಪಲ್ ಜಾಸ್ತಿ ಎಕ್ಸಾಂಪಲ್ಸ್ ಇದಾವೆ. ಪ್ಲೇಯರ್ಸ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಸಹ ಅವರು ಮಿನಿ ಆಕ್ಷನ್ ಅಥವಾ ಮೆಗಾ ಆಕ್ಷನ್ ಅಥವಾ ಟ್ರೇಡ್ ಆಗಿರೋದು ನಾವು ನೋಡಿದ್ವಿ. ಸೊ ಆ ಒಂದು ರೀಸನ್ ಮೇಲೆ ಏನ್ ಬೇಕಾದ್ರೂ ಆಗಬಹುದು. ಸೊ ಸಾಕಷ್ಟು IPL ಫ್ಯಾನ್ಸ್ ಕಾಯ್ತಿದ್ರೆ ಆ ಒಂದು ನವೆಂಬರ್ ಮಂತ್ ಗೋಸ್ಕರ. ಆ ಒಂದು ನವೆಂಬರ್ ಮಂತ್ ಅಲ್ಲಿ ನಮಗೆ ಕ್ಲಿಯರ್ ಕಟ್ ಆಗಿ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಬರ್ತವೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರಾ, KL ರಾಹುಲ್ DC ಅಲ್ಲಿ ಇರ್ತಾರ ಅಥವಾ KL ರಾಹುಲ್ ಮಿನಿ ಆಕ್ಷನ್ ಗೆ ಎಂಟ್ರಿ ಕೊಡ್ತಾರ? ಇಫ್ ಸಪೋಸ್ ಮಿನಿ ಆಕ್ಷನ್ ಗೆ KL ರಾಹುಲ್ ಎಂಟ್ರಿ ಕೊಟ್ರೆ ಯಾವ ಟೀಮ್ ಗೆ KL ರಾಹುಲ್ ಹೋಗಬಹುದು? ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ RCB ಟೀಮ್ ಬಗ್ಗೆ ಸೂಪರ್ ಡೂಪರ್ ಅಪ್ಡೇಟ್ ಇದೆ. ಸೊ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ RCB ಫ್ಯಾನ್ಸ್ ಇನ್ನು ಯಾರು
ವಿಡಿಯೋನ ಲೈಕ್ ಮಾಡಿಲ್ಲ ಸೊ ಬೇಗ 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 ಒಂದು ಲೈಕ್ ಮಾಡಿ. ಏನಪ್ಪಾ ಅಪ್ಡೇಟ್ ಅಂತ ಕೇಳಿದ್ರೆ ಸೊ RCB ಹೆಡ್ ರಾಜೇಶ್ ಮೆನನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಅನ್ನು ಸ್ಟೋರಿಯನ್ನು ಹಾಕಿದ್ದಾರೆ. ಈ ಒಂದು ಸ್ಟೋರಿಯಲ್ಲಿ ರೀಸೆಟ್, ರೀಸ್ಟಾರ್ಟ್, ರೀಫೋಕಸ್ ಒಂದು ಪೋಸ್ಟ್ ಅನ್ನು ಹಾಕಿದ್ದಾರೆ. ಸೊ RCB ಟೀಮ್ ಆಲ್ ಸೆಟ್ ಬರುವಂತಹ IPL 2026 ಆ ಒಂದು ಮಿನಿ ಆಕ್ಷನ್ ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದರೆ. ಇದು ಅಫಿಷಿಯಲ್ ಆಗಿ ಕ್ಲಿಯರ್ ಕಟ್ ಆಗಿ ಬಂದಂತಹ ಇನ್ಫಾರ್ಮೇಶನ್. ಸೊ ಕಾಂಟ್ ವೇಟ್ RCB ಟೀಮ್ ಈ ಒಂದು ಮೀಟಿಂಗ್ ನಲ್ಲಿ ಸೊ RCB ಟೀಮ್ ಯಾರಿಗೆ ನಾವು ರಿಲೀಸ್ ಮಾಡಬೇಕು, ಯಾರಿಗೆ ನಾವು ರಿಟರ್ನ್ ಮಾಡಬೇಕು, ಮೇ ಬಿ ಸೊ ಆ ಒಂದು ಮಿನಿ ಆಕ್ಷನ್ಗೂ ಮುಂಚೆ ಮೇ ಬಿ ಆ ಒಂದು ಟ್ರೇಡ್ ಮಾಡುವಂತಹ ಒಂದು ಅಪ್ಡೇಟ್ ಬಂದ್ರೆ ಬರಬಹುದು. ಸೊ ಸದ್ಯದ ಮಟ್ಟಿಗೆ ನಿನ್ನೆ ನಮ್ಮ RCB ಟೀಮ್ ನೆಕ್ಸ್ಟ್ IPL 2026 ಆ ಒಂದು ಪ್ರಿಪರೇಷನ್ ಮೆಗಾ ಆಕ್ಷನ್ ಮಿನಿ ಆಕ್ಷನ್ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. ಏನು ಚಾಂಪಿಯನ್ RCB ಟೀಮ್ ಟ್ರೋಫಿಯನ್ನು ಡಿಫೆಂಡ್ ಮಾಡ್ತಾರ, ಟ್ರೋಫಿಯನ್ನು ಡಿಫೆಂಡ್ ಮಾಡಿ ಸೊ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ಆಗ್ತಾರ. ಸೊ ಚಾಂಪಿಯನ್ಸ್ ಆಗ್ತಾರೆ ಅನ್ನೋರು ಒಂದು ಫೈರ್ ಸಿಂಬಲ್ ನ ಕಮೆಂಟ್ ಮಾಡಿ. ಇಲ್ಲ ಗುರು ಈ ಸಲ ಮಾತ್ರ RCB ಕಪ್ಪು ಗೆಲ್ಲಲ್ಲ ಅನ್ನೋರು ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ರಿಪೋರ್ಟ್ ನ ಪ್ರಕಾರ CSK ಹೆಡ್ ಕೋಚ್ ಸ್ಟೆಫನ್ ಫ್ಲೇಮಿಂಗ್ ಅವರು ನೆಕ್ಸ್ಟ್ ಬರುವಂತಹ ಆ ಒಂದು ಮಿನಿ ಆಕ್ಷನ್ ನಲ್ಲಿ CSK ಸ್ಟ್ರಾಟಜಿಕ್ ಹೇಗಿರ್ಬೇಕಂತೇಳಿ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ. ಸೊ ರಿಪೋರ್ಟ್ ನ ಪ್ರಕಾರ ಸ್ಟೆಫನ್ ಫ್ಲೇಮಿಂಗ್ ಅವರು CSK ಸ್ಕೌಟ್ ಗೆ ಒಂದು ಗೈಡೆನ್ಸ್ ನ ಕೊಟ್ಟಿದ್ದಾರೆ. ಸೊ ಅಂಡರ್ 19 ನಲ್ಲಿ ಯಾರೆಲ್ಲ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಆ ಪ್ಲೇಯರ್ಸ್ ಹೆಸರನ್ನು ಒಂದು ಲಿಸ್ಟ್ ಮಾಡಿ ಅಂತೇಳಿ ಆ ಸ್ಕೌಟ್ ಗೆ ಹೇಳಿದಾರೆ ಅಂತೇಳಿ ಒಂದು ಅಪ್ಡೇಟ್ ಇದೆ. ಸೊ ಇದು CSK ಟೀಮ್ ಸ್ಟ್ರಾಟಜಿಕ್ ನೆಕ್ಸ್ಟ್ ಬರುವಂತಹ ಮಿನಿ ಆಕ್ಷನ್ ಅವರು ಅಂಡರ್ 19 ಪ್ಲೇಯರ್ಸ್ ಗೆ ಟಾರ್ಗೆಟ್ ಮಾಡ್ತಿದ್ದಾರೆ, ಎಸ್ಪೆಷಲಿ ಬ್ಯಾಟರ್ಸ್ ಗೆ ಅಂತೇಳಿ ಅಪ್ಡೇಟ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಇಂಡಿಯನ್ ಟೀಮ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಏನಪ್ಪಾ ಅಂದ್ರೆ ರಿಷಬ್ ಪಂತ್ ಆಲ್ ಸೆಟ್ ನೆಕ್ಸ್ಟ್ ಬರುವಂತಹ ಹೋಮ್ ಸೀರೀಸ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಈ ಒಂದು ಟೆಸ್ಟ್ ಸೀರೀಸ್ ನ ಮಿಸ್ ಮಾಡ್ತಿದ್ದಾರೆ ಮತ್ತು ಅವರ ಪ್ಲೇಸ್ ಗೆ ಧ್ರುವ್ ಜುರೆಲ್ ಅವರು ಫಸ್ಟ್ ಪ್ರಿಫರೆನ್ಸ್ ಅವರೇ ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಆ ಒಂದು ಟೆಸ್ಟ್ ಸೀರೀಸ್ ನಲ್ಲಿ ಆಸ್ ಎ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕರುಣ್ ನಾಯರ್ ಬಗ್ಗೆ ಒಂದು ಶಾಕಿಂಗ್ ಅಪ್ಡೇಟ್ ಇದೆ. ಅವರಿಗೆ ಈ ಒಂದು ಸೀರೀಸ್ ನಲ್ಲಿ ಸೊ ಗುಡ್ ಬೈ ಹೇಳ್ತಾ ಇದ್ದಾರೆ. ಅಂದ್ರೆ ಲಾಸ್ಟ್ ಸೀರೀಸ್ ನಲ್ಲಿ ಕರುಣ್ ನಾಯರ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಆ ಒಂದು ರೀಸನ್ ಮೇಲೆ ಇವರಿಗೆ ಇದೊಂದು ಚಾನ್ಸ್ ನ ಕೊಡೋಕೆ ರೆಡಿ ಇಲ್ಲ. ಸೊ ಅವರಿಗೆ ಗೇಟ್ ಪಾಸ್ ಕೊಡ್ತಿದ್ರೆ, ಬಟ್ ನನ್ನ ಪ್ರಕಾರ ಕರುಣ್ ನಾಯರ್ಗೆ ಇನ್ನೊಂದು ಚಾನ್ಸ್ ನ ಕೊಡಬೇಕಾಗಿತ್ತು ಅಂತ ನನ್ನ ವ್ಯೂ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರಾ, ಕರುಣ್ ನಾಯರ್ ಇನ್ನೊಂದು ಚಾನ್ಸ್ ಡಿಸರ್ವ್ ಮಾಡ್ತಿದ್ರ ಅಥವಾ ಅವರಿಗೆ ಬಿಡೋದು ಬೆಸ್ಟ್ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಈ ಒಂದು ಟೆಸ್ಟ್ ಸ್ಕ್ವಾಡ್ ನಲ್ಲಿ DDP ಗೆ ಸೆಲೆಕ್ಷನ್ ಮಾಡಲಿದ್ದಾರೆ ಅಂತೇಳಿ ಅಪ್ಡೇಟ್ ಇದೆ. ಸೊ ಪಡಿಕಲ್ ಈ ಒಂದು ಸ್ಕ್ವಾಡ್ ನಲ್ಲಿ ಸೆಲೆಕ್ಷನ್ ಆದ್ರೆ ಮತ್ತು ಪ್ಲೇಯಿಂಗ್ ನಲ್ಲಿ ಚಾನ್ಸ್ ಕೊಟ್ರೆ ಆ ಒಂದು ಚಾನ್ಸ್ ನ ಸರಿಯಾಗಿ ಯೂಸ್ ಮಾಡಲೇಬೇಕು ಪಡಿಕಲ್. ಸೊ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್. ಸೊ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಾಮೆಂಟ್ಸ್ ಗೆ ಆನ್ಸರ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.